ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಯಾವ ಭದ್ರತೆ ಕೂಡ ಇಲ್ಲ. ಸಿಬ್ಬಂದಿಯ ಕೊರತೆ ಇದೆ. ಕಾರಾಗೃಹಕ್ಕೆ ಕಾಡ್ತಾ ಇದೆ ಭದ್ರತೆಯ ಸಮಸ್ಯೆ. ಸಿಬ್ಬಂದಿಯ ಕೊರತೆಯಿಂದ ಕಾರಾಗೃಹಕ್ಕೆ ಭದ್ರತೆಯ ಸಮಸ್ಯೆ ಕಾಡ್ತಾ ಇದೆ. ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಕಂಡು ಬರ್ತಾ ಇಲ್ಲ. ವಿಶಾಲವಾದ ಕಾರಾಗೃಹದಲ್ಲಿ 140ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. 140ಕ್ಕೂ ಹೆಚ್ಚು ಕೈದಿಗಳಿರುವಂಥ ಜೈಲಿದು. ಕಾರಾಗೃಹದಲ್ಲಿರೋದು ಕೇವಲ 22 ಮಂದಿ ಸಿಬ್ಬಂದಿ ಮಾತ್ರ. ಸಿಬ್ಬಂದಿ ಕೊರತೆಯಿಂದಾಗಿ ಕಾರಾಗೃಹಕ್ಕೆ ಅಭದ್ರತೆ ಕಾಡ್ತಾ ಇದೆ. ಮಾಹಿತಿ ಕೊಡ್ತಾರೆ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಜೈಲಿನಲ್ಲೇ ಸಿಬ್ಬಂದಿಯ ಕೊರತೆ ಇರೋದು, ಈ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ವಾ, ಹೇಗೆ? ಸಂಪತ್, ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯದ ಕಾರಾಗೃಹಗಳಲ್ಲಿ ಕೂಡ ಅಕ್ರಮವಾದಂತಹ ಚಟುವಟಿಕೆಗಳು, ಒಳಗಿರುವಂತಹ ಚಟುವಟಿಕೆಗಳು ಹೇಗೆ ನಡೀತಿವೆ ಎಂಬುದಕ್ಕೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿರುವಂತಹ ಒಂದು ಬೆನ್ನಲ್ಲೇ ಈ ಒಂದು ವಿಚಾರ ಕುರಿತಂತೆ ಕೂಡ ಅವಲೋಕನ ಮಾಡಿದರೆ ಈ ಒಂದು ಕಾರಾಗೃಹದಲ್ಲಿ ಆ ಒಂದು ಸಿಬ್ಬಂದಿಗಳ ಕೊರತೆ ಇದ್ದೆ ಎಂಬುದು ಎದ್ದು ಕಾಣ್ತಾ ಇದೆ. ಅದಕ್ಕೆ ಹುಬ್ಬಳ್ಳಿ ಉಪ ಕಾರಾಗೃಹ ಕೂಡ ಸಾಕ್ಷಿಯಾಗಿದ್ದು, ಕಳೆದ ವಾರವಷ್ಟೇ ಇಲ್ಲಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ದು. ಇನ್ನು ಪ್ರಮುಖವಾಗಿ ವಿಶಾಲವಾದಂತಹ ಈ ಒಂದು ಕಾರಾಗೃಹದಲ್ಲಿ ಕೇವಲ 150 ಸಿಬ್ಬಂದಿಗಳ ಕೈದಿಗಳಿಗೆ 22 ಸಿಬ್ಬಂದಿಗಳು ಇರುವುದು ಕೂಡ ಬೆಳಕಿಗೆ ಬಂದಿದ್ದು. ಈ ಒಂದು ವಿಚಾರ ಕುರಿತಂತೆ ಕೂಡ ಇಲ್ಲಿನ ಅಧೀಕ್ಷಕರು ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಈ ಒಂದು ವಿಚಾರ ಕುರಿತಂತೆ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ನೇಮಕಾತಿಗಾಗಿ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಹೀಗಾಗಿ ಒಳಗಡೆ ಹೊರಗಡೆ ಕೂಡ ಈ ಒಂದು ಅಬದ್ಧತೆ ಎದ್ದು ಕಾಣ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.